ನನ್ನ ಹೆಸರು CM ಶಾಬಾಸ್ ಖಾನ್ ಅಂತ. ಯಂಗ್ಸ್ಟಾರ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದು ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮೊದಲನೇದಾಗಿ ನಮ್ಮೆಲ್ಲರ ಯುವಕರ ಕಣ್ಮಣಾಗಿರುವಂತಹ ನಮ್ಮ ಜಗದೀಶ್ ಸಾಹೇಬ್ರನ್ನ ನಾವು ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಂತೀವಿ ನಿಮ್ಮೆಲ್ಲರ ಮುಂದೆ ನಮ್ಮ ಪಕ್ಷಕ್ಕೆ ಹಾಗೂ ರಾಜ್ಯ ಅಧ್ಯಕ್ಷರಾಗಿ. ಸರ್ ಓಡಾಡ್ಬೇಡಿ ಸರ್, ಓಡಾಡ್ಬೇಡ್ರಿ. ಇವತ್ತು ತಮಿಳುನಾಡಿನಲ್ಲಿ ಟಿವಿಗೆ ಬಂದ ಮೇಲೆ YEPಗೆ ಇವತ್ತು ರಾಜಕಾರಣದಲ್ಲಿ ನಮ್ಮೊಂದು ಮುಖ್ಯಮಂತ್ರಿ ಅಭ್ಯರ್ಥಿ ಸಿಕ್ಕಿದ್ದಾರೆ. ಯಾಕಂದ್ರೆ ಬಹಳಷ್ಟು ಪಕ್ಷಗಳು ಯಾವತ್ತೂ ಕೂಡ ನಿಮ್ ಮುಂದೆ ಬಂದು ಹೇಳಲ್ಲ. ಕರ್ನಾಟಕದ ವಿಚಾರ ಬಂದಾಗ ನಮ್ಮ ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಂತಬುಕ್ಕ ಗಡ್ಡು ಗಲಿರಾಮ ಕೆಂಪೇಗೌಡ ಹೈದರಾಲಿ ಟಿಪ್ಪು ಪುಲಕೇಶಿ ನುಪ್ಪುತುಂಗ ಶಾತವಾದ ಅತ್ತಿಮಾಬೆ ಚಂದ್ರಗುಪ್ತ ನಾಯಕ ಬೆಳವಡಿ ಮಲ್ಲಮ್ಮ ಕುವೆಂಪು ಕಾನನ್ ಕಾಕಡ್ ಕಂಬಾರ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಿ ನಂಬ್ತೀವಿ ನಾವು. ಈ ನಾಡನ್ನು ಉಳಿಸುವಂತ ವಿಚಾರ ಬಂದಾಗ, ಈ ನಾಡಿಗೆ ಏನಾದ್ರೂ ಸಮಸ್ಯೆ ಅಂತ ವಿಚಾರ ಬಂದಾಗ, ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಯಾರಾದ್ರೂ ಒಂದು MLA ಆಗ್ಲಿ MP ಆಗ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಬಾಯಿ ಬಿಡ್ತಾರೆ ಅಂತ ಸಮಯದಲ್ಲಿ ಯಾರು ಕೂಡ ನಮ್ಮ ಬಡ ಕುಟುಂಬದ ಜನಗಳ ಧ್ವನಿಯಾಗಿ ಯಾರು ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿ ನಮ್ಮ ಪಕ್ಷಕ್ಕೆ ರಾಜ್ಯ ಅಧ್ಯಕ್ಷರು ಕೂಡ ಹೌದು, ಮುಂದಿನ ಬರುವಂತ GB ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಯಾವುದೇ ಎಲೆಕ್ಷನ್ ರಾಜ್ಯದಲ್ಲಿ ನಡೆದ್ರೂ ಕೂಡ ನಮ್ಮ ಜಗ್ಗುದಾದ ಅವರ ನೇತೃತ್ವದಲ್ಲಿ ನಡೀತದೆ. ಇನ್ನ ಮೇಲೆ ರಾಜಕಾರಣದಲ್ಲಿ YEP ಪಕ್ಷ ಇವರ ಒಂದು ಸ್ವಂತ ಪಕ್ಷ. ಯಾಕಂತ ಹೇಳಿದ್ರೆ ಇವ್ರು ಮಾಡುವಂತ ಆಡಳಿತ, ಇವ್ರು ತರುವಂತ ಸರ್ಕಾರ, ಇವ್ರು ಮಾಡುವಂತ ಕೆಲಸಗಳು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮೆಚ್ಚಿರುವಂತದ್ದು. ಯಾಕಂದ್ರೆ ತಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಇನ್ನೊಂದು ಮತ್ತೊಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೀವು ನೋಡಿರುವಂತದ್ದು. ಹಾಗಾಗಿ ನಮಗೂ ಕೂಡ ಇವತ್ತಿನ ನಮ್ಮ ರಾಜ್ಯದ ಪಾಲಿಗೆ ವಿಜಯ ಅವರು ಸಿಕ್ಕಾಗಿದೆ. ನಮಗೂ ಕೂಡ 2028 ವಿಜಯ ಸಿಗ್ತದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿ, ಯಾಕಂದ್ರೆ ಬಹಳಷ್ಟು ಕುತೂಹಲ ಇರ್ತದೆ. ನಮ್ಮ ರಾಜ್ಯದ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಜಗ್ಗುದಾದನ್ನ. ನೀವು 2 ಮಾತಾಡಬೇಕು ಅಂತ ಕೇಳ್ಬೋದು. ಕರ್ನಾಟಕ ಬದಲಾವಣೆ ಬಯಸ್ತಾ ಇದೆ. ಪಕ್ಕದ ತಮಿಳುನಾಡಲ್ಲಿ ಒಂದು TVK ಪಕ್ಷ ಬಂದು ಒಂದು ದೊಡ್ಡ ಮಟ್ಟದ ಬಹುಮತದಿಂದ ಅವರನ್ನ ಸರ್ಕಾರ ಮಾಡಕ್ಕೆ ಬಿಟ್ಟಿದ್ದಾರೆ. 40-50 ವರ್ಷ ರಾಜಕೀಯ ಮಾಡಿದವ್ರನ್ನೆಲ್ಲ ಮನೆಗೆ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಇವತ್ತಿನ ಕರ್ನಾಟಕದ ಜನರ ಮನಸ್ಥಿತಿನೂ ಅಷ್ಟೇ, ಹೊಸಬರನ್ನು ನೋಡೋಕೆ ಇಷ್ಟಪಡ್ತಾ ಇದ್ದಾರೆ, ಹೊಸತನವನ್ನು ನೋಡೋಕೆ ಇಷ್ಟಪಡ್ತಾ ಇದೆ, ಹೊಸ ಯೋಚನೆಗಳನ್ನ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು, ಮಾಫಿಯಾ ಮುಕ್ತ ಆಡಳಿತವನ್ನು, ಡ್ರಗ್ಸ್ ಮುಕ್ತ ಸಮಾಜವನ್ನು, ಸುರಕ್ಷಿತವಾದಂಥ ಸಮಾಜವನ್ನು. ನೆನ್ನೆ ಒಂದು ಗ್ಯಾಂಗ್ರೇಪ್ ಆಗಿದೆ ಬೆಂಗಳೂರಲ್ಲಿ. ಏನು ಪ್ರಿಯಾಂಕಾ ಖರ್ಗೆ ಆಗ್ಬಿಟ್ರೆ ಅಂತೂ ಏನು ನಮ್ಮ ಬಾಸ್ ಆಗ್ತಾ ಇದ್ದಾರೆ ಅಂತ ಏನು ಮಾಧ್ಯಮಗಳಲ್ಲಿ ಹೇಳಿದ್ದೆ. ದಾವಣಗೆರೆಯಲ್ಲಿ ನೆನ್ನೆ ಒಂದು ಗ್ಯಾಂಗ್ರೇಪ್ ಆಗಿದೆ. ಅಲ್ರಿ, ನೀವು ಯಾವ ಹೋಮ್ ಮಿನಿಸ್ಟರ್ ಆದರೂ, ಯಾವ ಒಂದು CM ಆದರೂ, ನಾನು ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ದೇರ್ ಇಸ್ ನೋ ಸೆಕ್ಯೂರಿಟಿ ಇನ್ ಕರ್ನಾಟಕ. ಸುರಕ್ಷೆ ಅನ್ನೋದು ಬರೀ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಯಾಕಂದರೆ ಹಿಂದೆ ಮುಂದೆ ಪೊಲೀಸರು ಹಾಕೊಂಡು ಓಡಾಡ್ತಾರೆ. ಜನರಿಗೆ ಯಾವುದೇ ರೀತಿಯ ಸುರಕ್ಷತೆ ಅನ್ನೋದು ಇಲ್ಲ. ಜನರಿಗೆ ಒಂದು ಭರವಸೆ ಅನ್ನೋದಿಲ್ಲ. ಪ್ರತಿದಿನ ಬೆಳಗ್ಗೆ ಆದರೆ ಬೆಲೆ ಏರಿಕೆ, ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ದೇರ್ ನೋ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದುಡ್ತಾ ಇರುವಂಥ ಸಂಪಾದನೆ ಏನಿದೆ ಅದು 30 ದಿವಸದ ಸಂಪಾದನೆ ಇವತ್ತು 1 ದಿವಸ, 2 ದಿವಸ, 3 ದಿವಸಕ್ಕೆ ಖಾಲಿ ಆಗ್ತಾ ಇದೆ. ಜನರ ಜೇಬಲ್ಲಿ ದುಡ್ಡಿಲ್ಲ, ಜನರ ಬ್ಯಾಂಕಲ್ಲಿ ದುಡ್ಡಿಲ್ಲ, ಸಾಲ ಇದೆ ಅವ್ರ ಹತ್ರ. ಆಮೇಲೆ ಇಷ್ಟೆಲ್ಲ ಮಡ್ಕೊಂಡು ನಾನಾ ಸೆಗ್ಮೆಂಟ್ಸ್ ಇದೆ ಯುವಕರಿಗೆ. ಇದು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿ ಇವತ್ತಿಗೆ 4ನೇ ವರ್ಷ ನಡೀತಾ ಇದೆ. ಅಲ್ಲಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸ ಬೇಕು ಅಂತ ಅಲ್ಲಿ ಏನೋ ಪ್ರೊಟೆಸ್ಟ್ ಮಾಡಿ ಮುಷ್ಕರ ಮಾಡಿದ್ರೆ ಅಲ್ಲಿರೋ ಕಮಿಷನರ್ ಶಶಿಗೆ ಚೆನ್ನಾಗಿ ಲಾಠಿ ಹೊಡೆದು ಕಳಿಸ್ತಾರೆ. ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಸುಳ್ಳನ್ನ ಹೇಳ್ಕೊಂಡು ಇವತ್ತು 3 ಪಕ್ಷದ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜನರ ಜೇಬಲ್ ದುಡ್ಡಿಲ್ಲ, ಜನರು ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ.
ಓದಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ 45,000 ಶಾಲೆಗಳಿದೆ. 45,000 ಶಾಲೆಗಳು ಸಹ ಶಿಥಿಲಗೊಂಡಿದೆ, ಬೀಳೋ ಪರಿಸ್ಥಿತಿಯಲ್ಲಿದೆ. ಶಾಲೆಗಳಲ್ಲಿ ಮಕ್ಕಳು ಓದಕಡಿದ್ದಾರೆ, ಶೌಚಾಲಯಗಳಿಲ್ಲ, ಜಾಗ ಇಲ್ಲ, ಸೋರ್ತಾ ಇರುವಂಥ ಶಾಲೆಗಳು ಎರಡೂ ಇದ್ರೂ ಕೂಡ ಮೇಷ್ಟ್ರುಗಳಿಲ್ಲ. ಸ್ವತಃ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಕ್ವಾಲಿಟಿ ಎಜುಕೇಶನ್ ಸಿಸ್ಟಮ್ ಬೇಕಾಗಿದೆ. ಜಸ್ಟ್ ಬಿಕಾಸ್ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಯಾವುದೋ ಬಿದ್ದೋಗ ಮನೆಗಳಲ್ಲಿ 78 ವರ್ಷ ಆದರೂ ಮಾಡ್ತಾ ಇದ್ದಾರೆ. ವಿ ವಾಂಟ್ ಕ್ವಾಲಿಟಿ ಎಜುಕೇಶನ್. ಸರ್ಕಾರಿ ಶಾಲೆ ಬೇಕು, ಬಟ್ ಅದು ಕ್ವಾಲಿಟಿ ಆಗಿರಬೇಕು. ಪ್ರತಿ ಜಿಲ್ಲೆನಲ್ಲೂ ಎರಡೆರಡು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. 31 ಜಿಲ್ಲೆ ಇದೆ, ಒಂದು 60 ಆಸ್ಪತ್ರೆಗಳು. ಇದೆಲ್ಲ ಮಾಡೋದು ಯಾವುದು ದೊಡ್ಡ ವಿಚಾರ ಆಗಿರ್ಲಿಲ್ಲ ಕಳೆದ 78 ವರ್ಷದಲ್ಲಿ. ಇವ್ರಿಗೆಲ್ಲ ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಜನರಿಗೆ ಪಕ್ಕದಲ್ಲಿರೋ ಭೂತಾನು ಜನರಿಗೆ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಸೆಗ್ಮೆಂಟ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ 78 ವರ್ಷ ಆದರೂ ಕೂಡ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸರ್ಜನ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರಲ್ಲ, ಅಲ್ಲಿ ಎಲ್ಲ ಇತ್ತು ಅಂದ್ರೆ ಆಪರೇಷನ್ ಥಿಯೇಟರ್ ಇರಲ್ಲ, ಎಲ್ಲ ಇತ್ತು ಅಂದ್ರೆ ಔಷಧಿಗಳಿರಲ್ಲ. ಇವನ್ ಕಿದ್ವಾಯ್ದು ಕೂಡ ನಾವು ಎಕ್ಸ್ಪೋಸ್ ಮಾಡಿ ತೋರಿಸಿದ್ವಿ. ಸೊ ಈ ಪರಿಸ್ಥಿತಿನಲ್ಲಿ ಜನರಿಗೆ ಪುಕ್ಸಟ್ಟೆ ಕೊಡ್ತಾ ಇರುವಂತ ಆಸ್ಪತ್ರೆಗಳ ಸ್ಥಿತಿ ತುಂಬಾ ಕೆಟ್ಟವಾಗಿದೆ. ಮತ್ತೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಆಗುತ್ತೆ. ಈ ಪರಿಸ್ಥಿತಿನಲ್ಲಿ ಜನರು ಬರೀ ತೆರಿಗೆ ಕಟ್ತಾರೆ. ಆ GST ಕಟ್ಟು, ಈ GST ಕಟ್ಟು, ಬರೀ GSTಗಳನ್ನ ಕಟ್ಟಿ ಜನರ ಜೇಬಲ್ ದುಡ್ಡಿಲ್ಲ. 97% ಪೀಪಲ್ ಆರ್ ಸಫರಿಂಗ್ ಫ್ರಮ್ ಫೈನಾನ್ಷಿಯಲ್ ಬ್ಯಾಕ್ವರ್ಡ್. ಅಂದ್ರೆ ಆರ್ಥಿಕ ದುರ್ಪರಿಸ್ಥಿತಿಯಿಂದ ಅವರೆಲ್ಲ ಬರೀ ಇವ್ರುಗಳು ನಾನು CM ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, 2028ಕ್ಕೆ ಮತ್ತೆ ನಾನೇ ಬರ್ತೀನಿ ಅಂತ ಒಬ್ಬ ಕಣ್ಣೀರು ಹಾಕೊಂಡು ಹೇಳ್ತಾನೆ. ಇನ್ನೊಬ್ಬ ಇವಾಗ ನಾನು ಅಧಿಕಾರದಲ್ಲಿ ಇದ್ದೀನಿ, ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಏನಕ್ಕೆ ಅಂತಂದ್ರೆ ಬರೀ ದುಡ್ಡುಗಳು ಮಾಡ್ಕೊಳಕ್ಕೋಸ್ಕರ, ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡೋಕ್ಕೋಸ್ಕರ, ಜನರನ್ನ 7 ಕೋಟಿ ಜನರನ್ನ ನಳಿಸೋಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಹೊರತು 78 ವರ್ಷದಲ್ಲಿ ಸಿಂಗಾಪುರ್ ಮಾಡಬಹುದಾಗಿತ್ತು. ಸಿಂಗಾಪುರ್ ಎಲ್ಲ ಚಿಂದಿ ಪೇಪರ್ ಮಾಡಾಕಿದ್ದಾರೆ. ನೀವು ನಂಬೋದಿಲ್ಲ, ಕಲಬುರಗಿನಲ್ಲಿ ಒಬ್ಬ ಚಿಂದಿ ಆಯೋ ಹೆಣ್ಮಗಳು ಅವ್ರ ಮನೆಯಲ್ಲಿ ಪುಟ್ಟ ಮಗುವಿಗೆ, ಮೈನರ್ ಹೆಣ್ಮಗುವಿಗೆ ಅತ್ಯಾಚಾರ ಆಗಿದೆ. FIR ಮಾಡಿದ್ದಾರೆ. ಆ FIR ಅನ್ನ ಚಾರ್ಜ್ ಶೀಟ್ ಹಾಕಕ್ಕೆ ಚಾಂಡ ಅದು ಹೇಳ್ಬಾರ್ದು ಈ ಮಾತುಗಳನ್ನ ನಾವು. ಆ ಪೊಲೀಸರು, ಭ್ರಷ್ಟ ಪೊಲೀಸರು 10,000 ಕೇಳಿದಾರೆ. ಚಿಂದಿ ಯಾವ ಹೆಣ್ಮಗಳ ಹತ್ರ ಒಂದು ಚಾರ್ಜ್ ಶೀಟ್ ಹಾಕಕ್ಕೆ 10,000 ಕೇಳ್ತಾರೆ ಅಂತಂದ್ರೆ, ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಒಂದು ಕಮ್ಮಿ ಅಂದ್ರೆ 2,000 ವಯಸ್ಸಲ್ಲಾಗಲಿ ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ದಾವಣಗೆರೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಯಾವುದೂ ನಿಲ್ಲಲ್ಲ. ಬದಲಾವಣೆ ಬೇಕು ಅಂತಂದ್ರೆ ಈ ವಂಶ ಪಾರಂಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಸಿದ್ದರಾಮಯ್ಯ ಅವ್ರ ಮಗ, DK ಶಿವಕುಮಾರ್ ಅವ್ರ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗಳು, ಈಶ್ವರ್ ಖಂಡ್ರೆ ಅವ್ರ ಮಗ MP, ಈ ರೀತಿ ಮಲ್ಲಿಕಾರ್ಜುನ್ ಮಲ್ಲಿಯವರಪ್ಪ, ಶಾಮನೂರು ಅವರಪ್ಪ, ಈ ರೀತಿ ಸತೀಶ್ ಜಾರಕಿಹೊಳಿ ಅವರು, ಈ ರೀತಿ ವಂಶ ಪಾರಂಪರವಾಗಿ ಅವ್ರು ಮಾಡಿರೋ ಆಸ್ತಿಗಳನ್ನ ಹಂಚ್ಕೊಳಕ್ಕೋಸ್ಕರ, ಕಾಪಾಡ್ಕೊಳಕ್ಕೋಸ್ಕರ ಇವರು ಅಧಿಕಾರ ಮಾಡ್ಕೊಂಡ್ ಬರ್ತಿದ್ರೆ. ವಿ ವಿಲ್ ಬ್ರಿಂಗ್ ಇನ್ ಎ ಚೇಂಜ್. ಅದೇ ವಿಜಯ್ ಹೇಳ್ತಾನಲ್ಲ, ಜಂಗಲಲ್ಲಿ ಎಲ್ಲಾ ರೀತಿ ಪ್ರಾಣಿಗಳಿರ್ತದೆ, ನಾವು ಇದೀವಿ ಅಂತ ತೋರಿಸ್ಬೇಕು. ಡೆಫಿನೆಟ್ ಆಗಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಎ ಚೇಂಜ್. ಮಾಡ್ತೀವಿ. ಬರೀ ಇವತ್ತು ಮೈಕ್ಗಳ ಮುಂದೆ ನಮ್ಮ ಪೌರುಷವನ್ನ ತೋರಿಸ್ಕೊಂಡಲ್ಲ, ಖಂಡಿತವಾಗಿ ವಿ ವಿಲ್ ರೀಚ್. 30,000 ಹಳ್ಳಿಗಳಿದೆ ಕರ್ನಾಟಕದಲ್ಲಿ, ವಿ ವಿಲ್ ರೀಚ್ ದೆಮ್. 230 ತಾಲೂಕುಗಳಿದೆ, ವಿಲ್ ರೀಚ್ ದೆಮ್. 41,000 ಕೆರೆಗಳಿದೆ, ಉಳಿಸ್ತೀವಿ ನಮ್ಮ ಸರ್ಕಾರ ಬಂದ್ರೆ. ದಿಸ್ ಈಸ್ ವಾಟ್ ಅವರ್ ಮೋಟೋ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರೈತ ಕಣ್ಣೀರಾಗಬಾರ್ದು, ನೆನಕ್ಕೆ ಶರಣಾಗಬಾರ್ದು. ನಮ್ಮ ಸರ್ಕಾರ ಬಂದ್ರೆ ಕರ್ನಾಟಕದಲ್ಲಿ BMW ನಲ್ಲಿ BMW ಕಾರ್ 1 ಕೋಟಿ ರೂಪಾಯಿ. ಆ ಕಾರಲ್ಲಿ ಬರೀ ಹೆಲಿಕಾಪ್ಟರ್ ತಗೊಂಡು ಶುಗರ್ ಫ್ಯಾಕ್ಟರಿ ಓನರ್ಗಳು ಸತೀಶ್ ಜಾರಕಿಹೊಳಿ ಅಂತ ಓಡಾಡ್ತಾರೆ. ಬಟ್ ನಮ್ಮ ರೈತರು ಒಂದು ಕಿತ್ತೋಗಿರೋ ಸೈಕಲ್ ಕೂಡ ಅವರಿಲ್ಲ. ರೈತರ ಪರಿಸ್ಥಿತಿ, ಯುವಕರ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ, ಸೇಫ್ಟಿ ವಿಚಾರ ಆಗಿರ್ಬೋದು, ಟೋಲ್ ಗೇಟ್ ವಿಚಾರ ಆಗಿರ್ಬೋದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಬರ್ದಿರುವಂತ ಈ ಭ್ರಷ್ಟಾಚಾರ ಆಗಿರ್ಬೋದು, ಲೂಟಿ ಆಗಿರ್ಬೋದು, 1,000 ಕೋಟಿ ಆಸ್ತಿ ಮಾಡೋರಾಗಿರ್ಬೋದು. ಸಾಮಾನ್ಯ ನಾನು ಬೆಳಗಾಂ ಹೋಗಿದ್ದೀನಿ. ಬೆಳಗಾಮಲ್ಲಿ ಅವ್ರ ಹತ್ರ ಸೈಕಲ್ ಗತಿರ್ಲಿಲ್ಲ, ಕಬ್ಬು ಬೆಳೆಗಾರ ಹತ್ರ ನಾನು ನೋಡಿದ್ದೀನಿ. ಕಿಲೋಮೀಟರ್ ಗಟ್ಟಲೆ ಕಬ್ಬು ಬೆಳೆದಿದ್ದಾರೆ. ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇದನ್ನೆಲ್ಲ ಹೇಳ್ತಾ ಇಲ್ಲ. 3,000 ಜನ ಸತ್ತೋಗಿದ್ದಾರೆ. ಯಾರವರೆಲ್ಲ ಊರ್ ಗೌಡ್ರ, BMW ಕಾರ್ಯಕರ್ತರು ಸತ್ತೋಗಿರೋರೆಲ್ಲ ಬಡ ರೈತನು. ಅವನು ಇವತ್ತು ಅವನು ಬೆಳೆ ಇಕ್ಕಬೇಕು ಅಂದ್ರೆ ಬಡ್ಡಿಗೆ ತಗೊಬೇಕಾಗತ್ತೆ, ಕೊಡೋನು ಅಲ್ಲಿರೋ ದೊಡ್ಡವನು. ಹಾಗಾಗಿ ನಮ್ಗೆಲ್ಲ ಗೊತ್ತಿದೆ. ನಾನು ಪ್ರಾಕ್ಟಿಕಲ್ ಆಗಿ ಸಮಾಜವನ್ನ ವೆರಿಫೈ ಮಾಡಿ ಮಾತಾಡ್ತಾ ಇರೋನು. ಯಾರ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಹತ್ರ ಇರ್ಬೋದು ಹೆಲಿಕಾಪ್ಟರ್, BMW ಕಾರು. ಸಾಮಾನ್ಯ ಜನತೆ ಯಾವನ ಹತ್ರನೂ ಇಲ್ಲ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಆಮೇಲೆ ದಿಸ್ ಈಸ್ ಆಂಗರ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ, ಒಬ್ಬ ಸಾಮಾನ್ಯ ಮನುಷ್ಯನ ಕೋಪ ಇದು, ನಂದಲ್ಲ ಕೋಪ ಇದು. ನನಗೆ ದೇವ್ರು ಕೊಟ್ಟಂಗೆ ಎಲ್ಲ ಇದೆ. ಬಟ್ ಆದ್ರೆ ಇವತ್ತಿನ ರಾಜ್ಯ ಜನರ ಪರಿಸ್ಥಿತಿ ನೋಡಿ, ನಾವುಗಳು ಸುಮ್ಮನೆ ಮನೇಲಿದ್ದವ್ರು ಇವತ್ತು ಪಕ್ಷ ಮಾಡಿ ಜನರ ಮುಂದೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅಂಡ್ ದಟ್ ಈಸ್ ದ ರೀಸನ್ ವಿ ಆರ್ ದೇರ್. ವಿ ವಿಲ್ ಮೇಕ್ ಇಟ್. ಇಲ್ಲಿ ವಂಶ ಪರಂಪರೆ ಮಾಡ್ದನಲ್ಲ, 2028ಕ್ಕೆ ಯಾರು CM ಆಗ್ತಾರೆ, ಯಾರು ಅಧಿಕಾರಕ್ಕೆ ಬರ್ತಾರೆ, ಜನ ಡಿಸೈಡ್ ಮಾಡ್ತಾರೆ, ನಾನು ಅಲ್ಲ. ಬಟ್ ನಾವು ಒಂದು ಅವಕಾಶವನ್ನ, ನಾವು ಒಂದು ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಐ ಥಿಂಕ್